ಹೇ ಗೈಸ್, ರಾಹುಲ್ ರಾಠೋಡ್ ಬ್ಲಾಗ್ ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ಇವತ್ತು ನಾನು ಹೋಗ್ತಾ ಇರೋದು, ತುಂಬ ಜನ ಇಲ್ಲಿ ಬಂದರೆ ಸಾತಾರ ಪ್ಲೇಸಲ್ಲಿ ಮಹಾಬಳೇಶ್ವರು, ಕಾಸ್ ಪಟಾರ್ ಅಂತ ತಿರುಗಾಡ್ತಾರೆ. ಬಟ್ 90% ಜನ ಅಲ್ಲಿ ಹೋಗಲ್ಲ, ಹೊರಗಿಂದ ಬಂದವರು. ಸೊ 90% ಮಿಸ್ ಮಾಡೋ ಜಾಗಕ್ಕೆ ಇವತ್ತು ನಾನು ಹೋಗ್ತಾ ಇರೋದು. ಅದಕ್ಕೋಸ್ಕರ ರೆಡಿಯಾಗಿ ಕೂಡ ಕೂತಿದ್ದೀನಿ. ಇವತ್ತು ನನ್ನಿಂದ 1.5 ಗಂಟೆ ದೂರದಲ್ಲಿರುವ ಒಂದು ಸುಂದರವಾದ ಹಳ್ಳಿಯ ಕಡೆಗೆ ನನ್ನ ಪ್ರಯಾಣ ಶುರುವಾಗಿತ್ತು. ನನ್ನ ಜೊತೆ ನನ್ನ ಮಿತ್ರನೊಬ್ಬ. ಹಚ್ಚು ಹಸಿರಾದ ರಸ್ತೆಯೊಂದ ಮೇಲೆ ನಮ್ಮ ಪಯಣವು ಶುರುವಾಗಿತ್ತು. ಮನೆಯಿಂದ ತುಂಬ ದೂರ ಬಂದ ಮೇಲೆ 120 ಕಿಲೋಮೀಟರ್ ಬಂದಿದ್ದೀವಿ. ಬಟ್ ಇದರಲ್ಲೇ ಇಲ್ಲೇ ಮಳೆ ಸ್ಟಾರ್ಟ್ ಆಗಿದೆ, ಎಲ್ಲ ಮೈ ತೊಯ್ದಿದೆ. ನನ್ನಂತೂ ಇಷ್ಟು ತೊಯ್ದಿಲ್ಲ, ಬಟ್ ಇವನ್ ಫುಲ್ ತೊಯ್ದಿದೆ. ಆ ಹಳ್ಳಿಯ ಕಡೆಗೆ ಹೊರಟುವಾಗ ಅದೇ ರಸ್ತೆಯಲ್ಲಿ ತುಂಬ ಫೇಮಸ್ ಇರುವ ಸಜ್ಜನ್ಗಢ್ ಫೋರ್ಟ್ ಅಂತ ನಾವು ನೋಡುತ್ತೇವೆ. ಅದೇ ರೋಡಿನಲ್ಲಿರುವ ಇನ್ನೊಂದು ಪ್ಲೇಸ್ ಪೂರ್ಣ ಮೋಡದಿಂದ ಆವರಿಸಿಕೊಂಡಿರುವ ಸಣ್ಣ ಸಣ್ಣ ಹಳ್ಳಿಯನ್ನು ಹೊಂದಿರುವ ಒಂದು ಸುಂದರವಾದ ಹಳ್ಳಿ, ಹಚ್ಚು ಹಸಿರಿನಿಂದ ಆವರಿಸಿಕೊಂಡಿರುವ ಠೋಸೆಘರ್ ವಾಟರ್ ಫಾಲ್ ಅನ್ನು ನಾವು ನೋಡಬಹುದು. ನಾವು ಆಲ್ಮೋಸ್ಟ್ ಜರ್ನಿನ ಕಂಪ್ಲೀಟ್ ಮಾಡಿದ್ದೀವಿ. 30 ಕಿಲೋಮೀಟರ್ ಬಂದಿದ್ದೀವಿ, ಇನ್ನು 20 ಕಿಲೋಮೀಟರ್ ಮುಂದೆ ಇದೆ. ಬಟ್ ಅಲ್ಲಿಂದ ಫುಲ್ ಮಳೆ ಸ್ಟಾರ್ಟ್ ಆಗಿದೆ. ವಿತ್ ಅದರ ಜೊತೆ ಏನು ಲಾಸ್ಟಲ್ಲಿ ಏನು ವಿಸಿಟ್ ಮಾಡ್ತಾರಲ್ಲ ತುಂಬ ಜನ, ಅದು ಇಲ್ಲೇ ಉಳಿತು ಪಾಯಿಂಟ್. ಇಲ್ಲಿಂದ ಏನು ಮುಂದೆ ಹೋಗ್ತಾರಲ್ಲ, ಅದು ಕೆಲವೊಬ್ರು ಓನ್ಲಿ ಚಾಯ್ಸಿಂಗ್ ಪರ್ಸನ್ಸ್, ಯಾಕಂದ್ರೆ ಅವರಿಗೆ ಮುಂದಿನ ಪ್ಲೇಸ್ ಗೊತ್ತಿಲ್ಲ. ಸೊ ನಾನು ನಿಮಗೆ ತೋರಿಸ್ತೀನಿ ಅದು ಯಾವ ಪ್ಲೇಸ್ ಅಂತ. ಇಲ್ಲಿಯ ಲೋಕಲ್ ಜನರು ಏನಿರ್ತಾರಲ್ಲ, ಅವರು ಆ ಪ್ಲೇಸನ್ನು ವಿಸಿಟ್ ಮಾಡ್ತಾರೆ, ಯಾಕೆಂದರೆ ಅವರಿಗೆ ಎಲ್ಲ ಗೊತ್ತಿರುತ್ತಲ್ಲ. ಸೊ ಅದಕ್ಕೋಸ್ಕರ ಫೈನಲಿ ನಾವು ಆ ಹಳ್ಳಿ ಹತ್ರ ಬಂದಿದ್ದೀವಿ. ಅದೇ ಹಳ್ಳಿ ಯಾವುದೆಂದರೆ ಚಾಳ್ಕೆವಾಡಿ ಎಂಬ ಒಂದು ಚಿಕ್ಕ ಹಳ್ಳಿ. ಅಲ್ಲಿಯ ಜನರು ತಮ್ಮ ಕೃಷಿಯಲ್ಲಿ ಕೆಲಸ ಮಾಡುವುದನ್ನು ನಾವು ಕಂಡೆ. ಅದರ ಜೊತೆ ಇಲ್ಲಿಂದ ನಮ್ಮ 15 ಕಿಲೋಮೀಟರ್ ಪ್ರಾಣಿ ಪಕ್ಷಿಗಳು ವಾಸಿಸುತ್ತಿರುವ ಈ ಜಾಗದಲ್ಲಿ ತುಂಬ ಮೋಡಗಳಿಂದ ಆವರಿಸಿಕೊಂಡಿರುತ್ತೆ. ವಿತ್ ಅದರ ಜೊತೆ ಹಚ್ಚು ಹಸಿರಾದ ವಾತಾವರಣ ಕೂಡ ಇದು ಹೊಂದಿರುತ್ತೆ. ಫೈನಲಿ ನಾವು ಸೆಂಟರ್ ಪಾರ್ಟಿಗೆ ಬಂದಿದ್ದೀವಿ. ಇಲ್ಲಿ ಸರೌಂಡಿಂಗ್ ಫುಲ್ ಫಾಗ್ ಇದೆ. ವಿತ್ ಅದರ ಜೊತೆ ಮಳೆ ಅಂತೂ ಟೈಮ್ಗೆ ಚೇಂಜ್ ಆಗ್ತಾ ಇದೆ, ಮಳೆ ಬರ್ತಾ ಇದೆ. ವಿತ್ ಏನೋ ಮೋಸಮ್ ಚೇಂಜ್ ಆಗ್ತಾ ಇದೆ. ಬಟ್ ಇಲ್ಲಿ ಇರೋ ಹ್ಯಾಪಿನೆಸ್, ಇಲ್ಲಿ ಇರೋ ಪೀಸ್ ಫುಲ್ ಮೈಂಡ್ ಬ್ಲೋಯಿಂಗ್. ಮನೆಗೆ ಬರೋಕ್ಕೆ ಲೇಟ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.